ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಗ್ಯಾರಂಟಿಯ ನಂತರ ಯುವ ನಿಧಿ ಜಾರಿಗೊಳಿಸಲಾಗುತ್ತಿದೆ. ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯಿತಿಗೆ 75 ಲಕ್ಷ ರೂಪಾಯಿ ಹಣ ವ್ಯಯವಾಗುತ್ತಿದೆ ಎಂದು ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಪ್ರತಿ ಕುಟುಂಬಕ್ಕೆ 5,000 ರೂಪಾಯಿ ಸಿಗುತ್ತಿದೆ. ಜನರ ಕಷ್ಟಕ್ಕೆ ಕಾಂಗ್ರೆಸ್ ಸ್ಪಂದಿಸಿದೆ ಎಂದರು. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಿಂದ 1 ರಿಂದ 1.5 ಲಕ್ಷ ಜನರು ಇದರ ಯುವ ನಿಧಿ ಲಾಭ ಪಡೆಯಲಿದ್ದಾರೆ. ಅರ್ಜಿ ಹಾಕಲು 2,000 ರೂಪಾಯಿ ಹಣ ಬೇಕಿದೆ. ಪದವೀಧರರು ಅಪ್ಪನ ಜೇಬು ನೋಡಬಾರದು ಎಂಬ ಉದ್ದೇಶದಿಂದ ಯುವ ನಿಧಿ ತರಲಾಗುತ್ತಿದೆ ಎಂದರು. ಮುಂದಿನ 2 ವರ್ಷದವರೆಗೆ ವಿದ್ಯಾರ್ಥಿಗಳ ಜೊತೆ ಸರ್ಕಾರ ಇರುತ್ತೆ. ಡಿಬಿಟಿಯಲ್ಲಿ ನೋಂದಾಯಿತ ವಿದ್ಯಾರ್ಥಿಗಳ ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗಲಿದೆ. ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ವಿಶೇಷವಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಗೌರವವನ್ನು ಕೊಡ್ತಾ ಮತ್ತೆ ನಮ್ಮೆಲ್ಲ ಸ್ನೇಹಿತರು ಕೂಡ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ನೀವು ಕೂಡ ತುಂಬಾ ಸಹಕಾರವನ್ನು ದಿನ ನಮ್ಮ ಏನು ಯುವ ನಿಧಿ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮವನ್ನು 5ನೇ ಕಾರ್ಯಕ್ರಮ ಅಂದರೆ ತುಂಬ ಕಾರ್ಯಕ್ರಮಗಳನ್ನು ನಮ್ಮ ಪ್ರಣಾಳಿಕೆಯನ್ನು ಹಾಕ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿ 5 ವಿಚಾರದಲ್ಲಿ ನಾವು ಏನು ಮತದಾರರ ಬಳಿಯಲ್ಲಿ ಹೋದಾಗ ನಮಗೆ ಆಶೀರ್ವಾದವನ್ನು ಮಾಡಿ ಇವತ್ತು ಅಧಿಕಾರವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮತ್ತು ಅನ್ನಭಾಗ್ಯ ಈ 4 ಆದಮೇಲೆ ಇವಾಗ 5ನೇದು ತಮಗೆಲ್ಲ ನಾನು ಹೇಳಿದ್ದೆ. ನಾವು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವೆಲ್ಲ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಾನ್ಯ ಸಚಿವರಿಗೆ ಮನವಿ ಮಾಡಿದ್ದೆ, ದಯವಿಟ್ಟು ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ನನಗೂ ಕೂಡ ಒಂದು ಹೆಮ್ಮೆ ಆಗ್ತದೆ. ನನ್ನ ಜಿಲ್ಲೆಯಲ್ಲಿ, ನನ್ನ ಉಸ್ತುವಾರಿ ಜಿಲ್ಲೆಯಲ್ಲಿ ಮಾಡಿದರೆ ಅದೊಂದು ಖುಷಿ ಆಗ್ತದೆ ಅಂತಕ್ಕಂಥದ್ದು ನಿಟ್ಟಿನ ಮೇಲೆ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ, ಇಲ್ಲ ಮಧು ತುಂಬ ಕೇಳ್ತಾ ಇದ್ದಾರೆ, ಅಲ್ಲೇ ಮಾಡೋದು ಒಳ್ಳೆಯದು ಅಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ಇಲ್ಲ ಮಧು ಮಾಡಲಿ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಟೀಕಾ ಟಿಪ್ಪಣಿಗಳು ಯಾರು ಮಾಡ್ತಾರೆ ಅವ್ರಿಗೆ ಉತ್ತರ ಏನು ಅಂತ ಹೇಳಿದ್ರೆ, ಜನರಿಗೆ ನಮ್ಮ ಕಾರ್ಯಕ್ರಮ ಹೋಗದೆ ಅವರಿಗೆ ಟೀಕಾ ಟಿಪ್ಪಣಿಗಳಿಗೆ ಉತ್ತರ. ಯಾಕಂದ್ರೆ ಬರೀ ದಿನ ಬೆಳಗ್ಗೆ ಕುತ್ಕೊಂಡು ಅವ್ರು ಹೇಳ್ತಾರೆ ಅಂತ ಹೇಳಿ ಉತ್ತರ ಕೊಡೋದಕ್ಕಾಗೋದಿಲ್ಲ. ಆದ್ರೆ ಇವತ್ತು ನಾನು ಸುಮ್ಮನೆ ಮೊನ್ನೆ ಒಂದು ಲೆಕ್ಕ ಮಾಡಿ ನಾನು ಹೇಳಿದೆ, ನಾನು ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯಿತಿಗೆ ಸುಮಾರು 75 ಲಕ್ಷ ಅನುದಾನ ಈ 5 ಕಾರ್ಯಕ್ರಮಗಳಲ್ಲಿ ಹೋಗ್ತಾರೆ. ಹೆಂಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 1,600 1,700 ಮನೆಗಳಿರ್ತಾವೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ. ಅದನ್ನ ಲೆಕ್ಕ ಮಾಡಿ ನೋಡಿದಾಗ ಸುಮಾರು ನಮಗೆ ಗೊತ್ತಿರೋ ಪ್ರಕಾರ ಗೃಹ ಜ್ಯೋತಿ ಅಂತೂ ಆಲ್ಮೋಸ್ಟ್ 95% ಗ್ರಾಮೀಣ ಭಾಗದಲ್ಲೆಲ್ಲ ಸಹಾಯ ತಗೊಳ್ತಾರೆ. ಅದೇ ರೀತಿ ಗೃಹಲಕ್ಷ್ಮಿನೂ ಕೂಡ ಆಲ್ಮೋಸ್ಟ್ 93% 94% ಇದೆ. ಅನ್ನಭಾಗ್ಯ ಅಂತೂ ಬಿಡಿ ಆಲ್ಮೋಸ್ಟ್ ಅದಕ್ಕೆ 95-96% ಇದೆ. ಅದಾದ್ಮೇಲೆ ಶಕ್ತಿ ಅಂತೂ ಬಿಡಿ, ಮಕ್ಕಳು ನಮ್ಮ ಹೆಣ್ಮಕ್ಳಂತೂ 200 ಕೋಟಿ 5 ತಿಂಗಳಲ್ಲೋ 5.5 ತಿಂಗಳಲ್ಲಿ 200 ಕೋಟಿ ಅಷ್ಟು ಸಂಖ್ಯೆ ಇವತ್ತು ನಮ್ಮ ಬಸ್ಸಲ್ಲಿ ಉಚಿತವಾಗಿ ಹೆಣ್ಮಕ್ಳು ಓಡಾಡಿದ್ದಾರೆ. ಇದನ್ನೆಲ್ಲ ಲೆಕ್ಕ ತಗೊಂಡಾಗ ಆವರೇಜ್ ನೋಡಿದಾಗ ಒಂದು ಕುಟುಂಬಕ್ಕೆ ಸುಮಾರು 5,000 ಬರ್ತದೆ, 5,000 ರೂಪಾಯಿ. ಅದನ್ನ ಲೆಕ್ಕ ಮಾಡಿದ್ರೆ ನಾವು 95% 90% ಅಂತ ಹೇಳಿ ತಗೊಂಡ್ರೆ 1,500 ಮನೆಗಳು ಇವತ್ತು ಸರ್ಕಾರದಿಂದ ಪ್ರಯೋಜನ ತಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದು ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಆದ್ರೆ 90% ನಾವು ತಗೊಂಡಾಗ 75 ಲಕ್ಷ 1,500 ಮನೆಗಳಿಗೆ ನಾವು ಸಹಕಾರ ಮಾಡ್ತಾ ಇದ್ದೀವಿ. ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ನಾವು ಯೋಜನೆಗಳನ್ನ ವಿಶ್ವಾಸದಿಂದ ಅಂತ ಹೇಳಿದ್ರೆ ಅಬೌಟ್ 75 lakhs ಒಂದು ಗ್ರಾಮ ಪಂಚಾಯತಿಗೆ ಅನುದಾನ ಹೋಗ್ತಾ ಇದೆ. ವರ್ಷಕ್ಕೆ ಸುಮಾರು 8 ಕೋಟಿ ಇವತ್ತು ಅನುದಾನ, 8 ಕೋಟಿ ಚಿಲ್ಲರೆ 9 ಹತ್ರ ಹೋಗುತ್ತೆ. ಒಂದು ವರ್ಷಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇದೀವಿ. ಇದು ಉತ್ತರ ಯಾರಿಗೆ ಅಂದ್ರೆ, ಏನು ನಮ್ಮ ಖಜಾನೆ ಖಾಲಿಯಾಗಿದೆ, ಜನರು ದುಡ್ಡನ್ನ ನಿಜವಾಗಿರ್ತಕ್ಕಂಥ ಒಳ್ಳೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಅನಿಸ್ತದೆ. ಅದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಜನರು ಕಷ್ಟದಲ್ಲಿದ್ದಾರೆ. ಆ ಕಷ್ಟದಲ್ಲಿದ್ದಾಗ ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಇವತ್ತು ಅಧಿಕಾರದಲ್ಲಿ ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ, ಅವ್ರನ್ನ ಅಲ್ಲಿ ಕೂರಿಸಿದ್ದಾರೆ. ಅದಕ್ಕೆ ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಟೀಕಾ ಟಿಪ್ಪಣಿ ನಾಳೆ ನಾಡಿದ್ದು ಯುವ ನಿಧಿ ಆದ್ಮೇಲೆ ಬರ್ತವೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಉತ್ತರ ಅವರಿಗೆ ಈ ಲೆಕ್ಕನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ.
ಯಾಕಂದ್ರೆ ಅಭಿವೃದ್ಧಿ ಕೆಲಸ, ಅಭಿವೃದ್ಧಿ ಕುಂಠಿತ, ಅದು ಇದಲ್ಲ. ಒಂದೊಂದು ಗ್ರಾಮ ಪಂಚಾಯತಿಗೆ ಎಷ್ಟು ಹೋಗಿದೆ ಅಂತ ಹೇಳಿ ನಾನು ಸುಮ್ಮನೆ ಒಂದು ಸಂಕ್ಷಿಪ್ತವಾಗಿ, ಬೇಕಾದ್ರೆ ನೀವು ಇದನ್ನ ವಿಶ್ಲೇಷಣೆ ಮಾಡಿ ಪ್ಲೀಸ್. ಮಾಡಬೇಕು, ಅಧಿಕಾರಿಗಳು ಕೊಡ್ತಾರೆ ನಿಮಗೆ ಮಾಹಿತಿಯನ್ನ, ನಿಜವಾಗ್ಲೂ ಹೌದಾ ಇಷ್ಟು ದುಡ್ಡು ಹೋಗ್ತಾ ಇದೆ ಅಂತ. ನಾ ಹೇಳೋದ್ರೆ 10-15% ಹೆಚ್ಚು ಕಮ್ಮಿ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಹೋದಾಗ ಅದು ನಿಮ್ಮ ಕರ್ತವ್ಯ ಆಗ್ತದೆ. ಅದನ್ನ ವಿಶ್ಲೇಷಣೆ ಮಾಡಿ ನಾ ಹೇಳಿರ್ತಕ್ಕಂಥದ್ದು ಸರಿನೋ ತಪ್ಪು ಅಂತ ಹೇಳಿ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಯಾವತ್ತು ಕೂಡ ಈಗ ಇನ್ಮೇಲೆ ನಾವು ಜನರಲ್ ಅಭಿವೃದ್ಧಿಗಳು ಏನಿದಾವೆ, ಅದು ರೋಡ್ ಇರ್ಬೋದು, ಸಮುದಾಯ ಭವನಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳೇನಿದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಅದು ಚೆನ್ನಾಗಿ ನಡೆಯುತ್ತೆ ಅಂತ. ಯಾಕಂದ್ರೆ ವಿ ಕೇಮ್ ಮಿಡ್ 3 months ಆದ್ಮೇಲೆ, 3.5 months ಆದ್ಮೇಲೆ ನಮ್ಮ ಸರ್ಕಾರ ಅನುಷ್ಠಾನಕ್ಕೆ ಬಂದಿದ್ದು. ಈಗ ನೆಕ್ಸ್ಟ್ ಬಜೆಟ್ ನ ಐ ಥಿಂಕ್ ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ವಿಶ್ವಾಸ ಇದೆ ಮುಂದೆ ದಿನದಲ್ಲಿ ಜನರು ನಮ್ಮನ್ನ ಏನು 5 ಭಾಗ್ಯದಲ್ಲಿ ಒಂದು ಶಕ್ತಿ ಏನು ಕೊಟ್ಟು ಬಂದಿದೆ, ಒಂದು ಮುಷ್ಟಿ ಹಿಡಿದಾಗ ಅದು ಒಳ್ಳೇದಾಗುತ್ತೆ ಅಂತಕ್ಕಂಥ ನಿಟ್ಟಿನ ಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಅಪ್ಪಣೆ ಮೇಲೆ, ಮಾನ್ಯ ಅಧ್ಯಕ್ಷರ ಅಪ್ಪಣೆ ಮೇಲೆ ನಾವಿಬ್ರು ಕೂಡ ಇಲ್ಲ ಮಧುವರೇ ನೀವೆಲ್ಲ ಹೋಗಿ, ಯಾಕಂದ್ರೆ ನಮ್ಮ ಪಕ್ಷದ ಕೆಲಸಗಳನ್ನು ತುಂಬಾ ಅಲ್ಲಿ ನಡೀತಾ ಇದೆ. ನಾಳೆ ಡೆಲ್ಲಿಗೆ ಬೇರೆ ಕರೆದಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು, ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು. ಬಟ್ ನೀವಿಬ್ರು ಈ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ನೀವು ದಯವಿಟ್ಟು ಅಲ್ಲಿ ಹೋಗಿ ಅಂತ ಹೇಳಿ, ಅದಕ್ಕೆ ಅವರು ಕೂಡ ಇವತ್ತು ಏನು ವಿಚಾರಣೆ ಏನೇನು ರೀತಿ ನಡೀತಾ ಇದೆ ಅಂತ ಹೇಳಿ ನಾವು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 7 MLA ಕ್ಷೇತ್ರ ಬರ್ತದೆ. ಎಲ್ಲಾ ಕಡೆನೂ ಕೂಡ ಮಕ್ಕಳನ್ನ ಕರ್ಕೊಂಡು ಬರ್ತಕ್ಕಂಥ, ಅದರಲ್ಲಿ 2 ಕ್ಯಾಟಗರಿ ಬರ್ತಾರೆ. ಒಂದು ಯಾರು ಅರ್ಜಿ ಹಾಕಿದ್ದಾರೆ, ಅರ್ಜಿ ಹಾಕಿರೋರು, ಅವ್ರನ್ನ